ನಿಮ್ಮ ಮೊದಲನೆಯ ಪ್ರಶ್ನೆ, ಕರ್ನಾಟಕವನ್ನು ಮೊದಲು ಯಾವ ರಾಜ್ಯ ಎಂದು ಕರೆಯುತ್ತಿದ್ದರು? ಆಪ್ಷನ್ ಎ ಮೈಸೂರು ರಾಜ್ಯ, ಆಪ್ಷನ್ ಬಿ ಬೆಂಗಳೂರು ರಾಜ್ಯ, ಆಪ್ಷನ್ ಸಿ ವಿಜಯನಗರ ರಾಜ್ಯ, ಆಪ್ಷನ್ ಡಿ ಯಾವುದೇ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಮೈಸೂರು ರಾಜ್ಯ. ನಿಮ್ಮ ಎರಡನೆಯ ಪ್ರಶ್ನೆ, ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ? ಆಪ್ಷನ್ ಎ ಎಸ್ ನಿಜಲಿಂಗಪ್ಪ, ಆಪ್ಷನ್ ಬಿ ಕೆ ಚೆಂಗಲರಾಯ ರೆಡ್ಡಿ, ಆಪ್ಷನ್ ಸಿ ದೇವರಾಜ ಅರಸು, ಆಪ್ಷನ್ ಡಿ ಹರ್ಡೇಕರ್ ಮಂಜಪ್ಪ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕೆ ಚೆಂಗಲರಾಯ ರೆಡ್ಡಿ. ನಿಮ್ಮ ಮೂರನೆಯ ಪ್ರಶ್ನೆ, ಕರ್ನಾಟಕ ಏಕೀಕರಣಗೊಂಡ ನಂತರ ಇದ್ದ ಮುಖ್ಯಮಂತ್ರಿ? ಆಪ್ಷನ್ ಎ ಆಲೂರು ವೆಂಕಟರಾವ್, ಆಪ್ಷನ್ ಬಿ ದೇವರಾಜ ಅರಸ್, ಆಪ್ಷನ್ ಸಿ ಎಸ್ ನಿಜಲಿಂಗಪ್ಪ, ಆಪ್ಷನ್ ಡಿ ಹರ್ಡೇಕರ್ ಮಂಜಪ್ಪ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಎಸ್ ನಿಜಲಿಂಗಪ್ಪ. ನಿಮ್ಮ ನಾಲ್ಕನೆಯ ಪ್ರಶ್ನೆ, ಮೈಸೂರು ರಾಜ್ಯವನ್ನು ಕರ್ನಾಟಕವೆಂದು ಮರುನಾಮಕರಣ ಮಾಡಿದ ಸಂದರ್ಭದಲ್ಲಿದ್ದ ಮುಖ್ಯಮಂತ್ರಿ? ಆಪ್ಷನ್ ಎ ಕೆಂಗಲ್ ಹನುಮಂತಯ್ಯ, ಆಪ್ಷನ್ ಬಿ ಆಲೂರು ವೆಂಕಟರಾವ್, ಆಪ್ಷನ್ ಸಿ ಗಂಗಾಧರರಾವ್ ದೇಶಪಾಂಡೆ, ಆಪ್ಷನ್ ಡಿ ದೇವರಾಜ ಅರಸು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ದೇವರಾಜ ಅರಸು. ಮತ್ತು ಯಾವ ವರ್ಷದಲ್ಲಿ ಮಾಡಲಾಯಿತೆಂದು ಎಲ್ಲರೂ ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಐದನೆಯ ಪ್ರಶ್ನೆ, ಕರ್ನಾಟಕದ ಮೊದಲ ರಾಜ್ಯಪಾಲರು ಯಾರು? ಆಪ್ಷನ್ ಎ ಜಯಚಾಮರಾಜೇಂದ್ರ ಒಡೆಯರು, ಆಪ್ಷನ್ ಬಿ ನಾಲ್ವಡಿ ಕೃಷ್ಣರಾಜ ಒಡೆಯ, ಆಪ್ಷನ್ ಸಿ ಒಂದನೇ ರಾಜ ಒಡೆಯ, ಆಪ್ಷನ್ ಡಿ ಚಿಕ್ಕದೇವರಾಜ ಒಡೆಯರು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಜಯಚಾಮರಾಜೇಂದ್ರ ಒಡೆಯರು. ನಿಮ್ಮ ಆರನೆಯ ಪ್ರಶ್ನೆ, ಮೈಸೂರು ರಾಜ್ಯವು ಯಾವ ವರ್ಷ ಅಸ್ತಿತ್ವಕ್ಕೆ ಬಂದಿತು? ಆಪ್ಷನ್ ಎ 1956 ಡಿಸೆಂಬರ್ 1, ಆಪ್ಷನ್ ಬಿ 1957 ಜನವರಿ 1, ಆಪ್ಷನ್ ಸಿ 1956 ನವೆಂಬರ್ 1, ಆಪ್ಷನ್ ಡಿ 1958 ಅಕ್ಟೋಬರ್ 2. ಸರಿಯಾದ ಉತ್ತರ ಆಪ್ಷನ್ ಸಿ 1956 ನವೆಂಬರ್ 1. ನಿಮ್ಮ ಏಳನೆಯ ಪ್ರಶ್ನೆ, ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಯಾವ ವರ್ಷ ಮರುನಾಮಕರಣ ಮಾಡಲಾಗಿತ್ತು? ಆಪ್ಷನ್ ಎ 1983 ಸೆಪ್ಟೆಂಬರ್ 1, ಆಪ್ಷನ್ ಬಿ 1953 ಅಕ್ಟೋಬರ್ 2, ಆಪ್ಷನ್ ಸಿ 1963 ಡಿಸೆಂಬರ್ 1, ಆಪ್ಷನ್ ಡಿ 1973 ನವೆಂಬರ್ 1. ಸರಿಯಾದ ಉತ್ತರ ಆಪ್ಷನ್ ಡಿ 1973 ನವೆಂಬರ್ 1. ನಿಮ್ಮ ಎಂಟನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ? ಆಪ್ಷನ್ ಎ 31 ಜಿಲ್ಲೆಗಳು, ಆಪ್ಷನ್ ಬಿ 28 ಜಿಲ್ಲೆಗಳು, ಆಪ್ಷನ್ ಸಿ 29 ಜಿಲ್ಲೆಗಳು, ಆಪ್ಷನ್ ಡಿ 30 ಜಿಲ್ಲೆಗಳು. ಸರಿಯಾದ ಉತ್ತರ ಆಪ್ಷನ್ ಎ 31 ಜಿಲ್ಲೆಗಳು. ನಿಮ್ಮ ಒಂಬತ್ತನೆಯ ಪ್ರಶ್ನೆ, ಕರ್ನಾಟಕದ ಅತಿ ದೊಡ್ಡ ಬೆಟ್ಟ ಯಾವುದು? ಆಪ್ಷನ್ ಎ ಕುದುರೆಮುಖ ಬೆಟ್ಟ, ಆಪ್ಷನ್ ಬಿ ಮುಳ್ಳಯ್ಯನಗಿರಿ ಬೆಟ್ಟ, ಆಪ್ಷನ್ ಸಿ ಮಧುಗಿರಿ ಬೆಟ್ಟ, ಆಪ್ಷನ್ ಡಿ ಚಾಮುಂಡಿ ಬೆಟ್ಟ. ಸರಿಯಾದ ಉತ್ತರ
ಆಪ್ಷನ್ ಬಿ ಮುಳ್ಳಯ್ಯನಗಿರಿ ಬೆಟ್ಟ. ನಿಮ್ಮ 10ನೆಯ ಪ್ರಶ್ನೆ, ಕರ್ನಾಟಕದ ಅತಿದೊಡ್ಡ ಬಂದರು ಯಾವುದು? ಆಪ್ಷನ್ ಎ ನವಸೇವಾ ಬಂದರು, ಆಪ್ಷನ್ ಬಿ ಕಾರವಾರ ಬಂದರು, ಆಪ್ಷನ್ ಸಿ ನವಮಂಗಳೂರು ಬಂದರು, ಆಪ್ಷನ್ ಡಿ ಉಡುಪಿ ಬಂದರು. ಸರಿಯಾದ ಉತ್ತರ ಆಪ್ಷನ್ ಸಿ ನವಮಂಗಳೂರು ಬಂದರು. ನಿಮ್ಮ 11ನೆಯ ಪ್ರಶ್ನೆ, ಕರ್ನಾಟಕದ ಅತಿದೊಡ್ಡ ಜಿಲ್ಲೆ ಯಾವುದು? ಆಪ್ಷನ್ ಎ ಬೆಳಗಾವಿ, ಆಪ್ಷನ್ ಬಿ ಮಂಗಳೂರು, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಶಿವಮೊಗ್ಗ. ಸರಿಯಾದ ಉತ್ತರ ಆಪ್ಷನ್ ಎ ಬೆಳಗಾವಿ. ನಿಮ್ಮ 12ನೆಯ ಪ್ರಶ್ನೆ, ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದು? ಆಪ್ಷನ್ ಎ ಯಾದಗಿರಿ, ಆಪ್ಷನ್ ಬಿ ಬೆಂಗಳೂರು ನಗರ, ಆಪ್ಷನ್ ಸಿ ಧಾರವಾಡ, ಆಪ್ಷನ್ ಡಿ ಬೀದರ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು ನಗರ. ನಿಮ್ಮ 13ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಯಾವುದು? ಆಪ್ಷನ್ ಎ ಕಾವೇರಿ ನದಿ, ಆಪ್ಷನ್ ಬಿ ಗೋದಾವರಿ ನದಿ, ಆಪ್ಷನ್ ಸಿ ಕೃಷ್ಣಾ ನದಿ, ಆಪ್ಷನ್ ಡಿ ನೇತ್ರಾವತಿ ನದಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷ್ಣಾ ನದಿ. ನಿಮ್ಮ 14ನೆಯ ಪ್ರಶ್ನೆ, ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು? ಆಪ್ಷನ್ ಎ 1,92,792, ಆಪ್ಷನ್ ಬಿ 1,93,892, ಆಪ್ಷನ್ ಸಿ 1,94,992, ಆಪ್ಷನ್ ಡಿ 1,91,791. ಸರಿಯಾದ ಉತ್ತರ ಆಪ್ಷನ್ ಡಿ 1,91,791. ನಿಮ್ಮ 15ನೆಯ ಪ್ರಶ್ನೆ, ವಿಸ್ತೀರ್ಣದ ಪ್ರಕಾರ ಕರ್ನಾಟಕವು ಭಾರತದ ಎಷ್ಟನೇ ಅತಿ ದೊಡ್ಡ ರಾಜ್ಯವಾಗಿದೆ? ಆಪ್ಷನ್ ಎ 6ನೇ ರಾಜ್ಯ, ಆಪ್ಷನ್ ಬಿ 7ನೇ ರಾಜ್ಯ, ಆಪ್ಷನ್ ಸಿ 8ನೇ ರಾಜ್ಯ, ಆಪ್ಷನ್ ಡಿ 5ನೇ ರಾಜ್ಯ. ಸರಿಯಾದ ಉತ್ತರ ಆಪ್ಷನ್ ಎ 6ನೇ ರಾಜ್ಯ. ನಿಮ್ಮ 16ನೇ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಚಿನ್ನ ಸಿಗುತ್ತದೆ? ಆಪ್ಷನ್ ಎ ಬಳ್ಳಾರಿ, ಆಪ್ಷನ್ ಬಿ ರಾಯಚೂರು, ಆಪ್ಷನ್ ಸಿ ಕೋಲಾರ, ಆಪ್ಷನ್ ಡಿ ತುಮಕೂರು. ಸರಿಯಾದ ಉತ್ತರ ಆಪ್ಷನ್ ಬಿ ರಾಯಚೂರು. ನಿಮ್ಮ 17ನೇ ಪ್ರಶ್ನೆ, ಮಲಗಿರುವ ಬುದ್ಧನ ಬೆಟ್ಟವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ವಿಜಯಪುರ, ಆಪ್ಷನ್ ಬಿ ಗುಲ್ಬರ್ಗ, ಆಪ್ಷನ್ ಸಿ ಯಾದಗಿರಿ, ಆಪ್ಷನ್ ಡಿ ರಾಯಚೂರು. ಸರಿಯಾದ ಉತ್ತರ ಆಪ್ಷನ್ ಸಿ ಯಾದಗಿರಿ. ನಿಮ್ಮ 18ನೇ ಪ್ರಶ್ನೆ, ಕರ್ನಾಟಕದ ಅತಿದೊಡ್ಡ ಸರೋವರ ಯಾವುದು? ಆಪ್ಷನ್ ಎ ಕಾರಂಜಿ ಸರೋವರ, ಆಪ್ಷನ್ ಬಿ ಕೃಷ್ಣರಾಜಸಾಗರ ಸರೋವರ, ಆಪ್ಷನ್ ಸಿ ಹಲಸೂರು ಸರೋವರ, ಆಪ್ಷನ್ ಡಿ ಬೆಳಂದೂರು ಸರೋವರ. ಸರಿಯಾದ ಉತ್ತರ ಆಪ್ಷನ್ ಡಿ ಬೆಳಂದೂರು ಸರೋವರ. ನಿಮ್ಮ 19ನೇ ಪ್ರಶ್ನೆ, ಯಾವ ಜಲಪಾತವನ್ನು ಕರ್ನಾಟಕದ ನಯಾಗರ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಗೋಕಾಕ್ ಜಲಪಾತ, ಆಪ್ಷನ್ ಬಿ ಇರಪು ಜಲಪಾತ, ಆಪ್ಷನ್ ಸಿ ಉಂಚಳಿ ಜಲಪಾತ, ಆಪ್ಷನ್ ಡಿ
ಮಾಗೋಡು ಜಲಪಾತ. ಸರಿಯಾದ ಉತ್ತರ ಆಪ್ಷನ್ ಎ ಗೋಕಾಕ್ ಜಲಪಾತ. ನಿಮ್ಮ 20ನೇ ಪ್ರಶ್ನೆ, ಕರ್ನಾಟಕದ ಅತಿ ದೊಡ್ಡ ರೈಲು ನಿಲ್ದಾಣ ಯಾವುದು? ಆಪ್ಷನ್ ಎ ಮಂಗಳೂರು ಜಂಕ್ಷನ್, ಆಪ್ಷನ್ ಬಿ ಶ್ರೀ ಸಿದ್ದರೂಢ ಸ್ವಾಮೀಜಿ ರೈಲು ನಿಲ್ದಾಣ, ಆಪ್ಷನ್ ಸಿ ಯಶವಂತಪುರ ಜಂಕ್ಷನ್, ಆಪ್ಷನ್ ಡಿ ಬೆಂಗಳೂರು ಸಿಟಿ ಜಂಕ್ಷನ್. ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀ ಸಿದ್ದರೂಢ ಸ್ವಾಮೀಜಿ ರೈಲು ನಿಲ್ದಾಣ. ನಿಮ್ಮ 21ನೇ ಪ್ರಶ್ನೆ, ಕರ್ನಾಟಕದ ಪ್ರಸ್ತುತ ಮುಖ್ಯಮಂತ್ರಿ ಯಾರು? ಆಪ್ಷನ್ ಎ ಬಿ ಎಸ್ ಯಡಿಯೂರಪ್ಪ, ಆಪ್ಷನ್ ಬಿ ಎಚ್ ಡಿ ದೇವೇಗೌಡ, ಆಪ್ಷನ್ ಸಿ ಸಿದ್ದರಾಮಯ್ಯ, ಆಪ್ಷನ್ ಡಿ ಡಿ ಕೆ ಶಿವಕುಮಾರ್. ಸರಿಯಾದ ಉತ್ತರ ಆಪ್ಷನ್ ಸಿ ಸಿದ್ದರಾಮಯ್ಯ. ನಿಮ್ಮ 22ನೇ ಪ್ರಶ್ನೆ, ಕರ್ನಾಟಕದ ಪ್ರಸ್ತುತ ಉಪಮುಖ್ಯಮಂತ್ರಿ ಯಾರು? ಆಪ್ಷನ್ ಎ ಬಸವರಾಜ ಬೊಮ್ಮಾಯಿ, ಆಪ್ಷನ್ ಬಿ ಎಚ್ ಡಿ ಕುಮಾರಸ್ವಾಮಿ, ಆಪ್ಷನ್ ಸಿ ಸಿದ್ದರಾಮಯ್ಯ, ಆಪ್ಷನ್ ಡಿ ಡಿ ಕೆ ಶಿವಕುಮಾರ್. ಸರಿಯಾದ ಉತ್ತರ ಆಪ್ಷನ್ ಡಿ ಡಿ ಕೆ ಶಿವಕುಮಾರ್. ನಿಮ್ಮ 23ನೇ ಪ್ರಶ್ನೆ, ಕರ್ನಾಟಕದ ಪ್ರಸ್ತುತ ರಾಜ್ಯಪಾಲ ಯಾರು? ಆಪ್ಷನ್ ಎ ಶ್ರೀ ತಾರವ್ ಚಂದ್ ಗೆಹ್ಲೋಟ್, ಆಪ್ಷನ್ ಬಿ ಜಯಚಾಮರಾಜೇಂದ್ರ ಒಡೆಯರು, ಆಪ್ಷನ್ ಸಿ ವಜುಭಾಯಿ ವಾಲಾ, ಆಪ್ಷನ್ ಡಿ ರಾಮೇಶ್ವರ್ ಠಾಕೂರ್. ಸರಿಯಾದ ಉತ್ತರ ಆಪ್ಷನ್ ಎ ಶ್ರೀ ತಾರವ್ ಚಂದ್ ಗೆಹ್ಲೋಟ್. ನಿಮ್ಮ 24ನೇ ಪ್ರಶ್ನೆ, ಕರ್ನಾಟಕದ ರಾಜಧಾನಿ ಯಾವುದು? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಮಂಗಳೂರು, ಆಪ್ಷನ್ ಡಿ ವಿಜಯಪುರ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು. ನಿಮ್ಮ 25ನೇ ಪ್ರಶ್ನೆ, ಕರ್ನಾಟಕದ ಲಾಂಛನ ಯಾವುದು? ಆಪ್ಷನ್ ಎ ಶರಭ, ಆಪ್ಷನ್ ಬಿ ಸತ್ಯಮೇವ ಜಯತೆ, ಆಪ್ಷನ್ ಸಿ ಗಂಡ ಬೇರುಂಡ, ಆಪ್ಷನ್ ಡಿ ನಾಲ್ಕು ಮುಖದ ಸಿಂಹ. ಸರಿಯಾದ ಉತ್ತರ ಆಪ್ಷನ್ ಸಿ ಗಂಡ ಬೇರುಂಡ. ನಿಮ್ಮ 26ನೇ ಪ್ರಶ್ನೆ, ಕರ್ನಾಟಕದ ರಾಜ್ಯ ಮರ ಯಾವುದು? ಆಪ್ಷನ್ ಎ ಬೇವಿನ ಮರ, ಆಪ್ಷನ್ ಬಿ ಮಾವಿನ ಮರ, ಆಪ್ಷನ್ ಸಿ ಅರಳಿ ಮರ, ಆಪ್ಷನ್ ಡಿ ಶ್ರೀಗಂಧ ಮರ. ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರೀಗಂಧ ಮರ. ನಿಮ್ಮ 7ನೇ ಪ್ರಶ್ನೆ, ಕರ್ನಾಟಕದ ರಾಜ್ಯ ಹೂ ಯಾವುದು? ಆಪ್ಷನ್ ಎ ಕಮಲ ಹೂ, ಆಪ್ಷನ್ ಬಿ ಗುಲಾಬಿ ಹೂ, ಆಪ್ಷನ್ ಸಿ ಚೆಂಡು ಹೂ, ಆಪ್ಷನ್ ಡಿ ದಾಸವಾಳ ಹೂ. ಸರಿಯಾದ ಉತ್ತರ ಆಪ್ಷನ್ ಎ ಕಮಲ ಹೂ. ನಿಮ್ಮ 28ನೇ ಪ್ರಶ್ನೆ, ಕರ್ನಾಟಕದ ರಾಜ್ಯದ ರಾಜ್ಯ ಪ್ರಾಣಿ ಯಾವುದು? ಆಪ್ಷನ್ ಎ ಹುಲಿ, ಆಪ್ಷನ್ ಬಿ ಆನೆ, ಆಪ್ಷನ್ ಸಿ ಕುದುರೆ, ಆಪ್ಷನ್ ಡಿ ಗೋಳಿ. ಸರಿಯಾದ ಉತ್ತರ ಆಪ್ಷನ್ ಬಿ ಆನೆ. ನಿಮ್ಮ 29ನೇ ಪ್ರಶ್ನೆ, ಕರ್ನಾಟಕದ ರಾಜ್ಯದ ರಾಜ್ಯ ಪಕ್ಷಿ ಯಾವುದು? ಆಪ್ಷನ್ ಎ ನವಿಲು, ಆಪ್ಷನ್ ಬಿ ಪಾರಿವಾಳ, ಆಪ್ಷನ್ ಸಿ ನೀಲಕಂಠ, ಆಪ್ಷನ್ ಡಿ ಗುಬ್ಬಚ್ಚಿ.
ಸರಿಯಾದ ಉತ್ತರ ಆಪ್ಷನ್ ಸಿ ನೀಲಕಂಠ. ನಿಮ್ಮ 30ನೇ ಪ್ರಶ್ನೆ, ಕರ್ನಾಟಕದ ನಾಡಹಬ್ಬ ಯಾವುದು? ಆಪ್ಷನ್ ಎ ದೀಪಾವಳಿ, ಆಪ್ಷನ್ ಬಿ ಸಂಕ್ರಾಂತಿ, ಆಪ್ಷನ್ ಸಿ ಗಣೇಶ ಚತುರ್ಥಿ, ಆಪ್ಷನ್ ಡಿ ದಸರಾ. ಈ ಪ್ರಶ್ನೆಯ ಉತ್ತರವನ್ನು ಎಲ್ಲರೂ ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ಧನ್ಯವಾದಗಳು.